ಜಗತ್ತಿನ ಅಚ್ಚುಮೆಚ್ಚಿನ ಜ್ಯುವೆಲ್ಲರ್ ಜೋಯಾ ಲುಕಾಸ್ನ ಮತ್ತೊಂದು ಶೋರೂಮ್ ನಗರದ ಹಂಪನಕಟ್ಟೆಯ ಕೆಎಸ್ಆರ್ ರೋಡ್ನಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿತು. ಈ ಹೊಚ್ಚ ಹೊಸ ಅತ್ಯಾಧುನಿಕ ಮಳಿಗೆಯು ಜೋಯಾ ಲುಕಾಸ್ ಛಾಪಿನ ಸೊಬಗನ್ನು ಪ್ರದರ್ಶಿಸುತ್ತದೆ ಮತ್ತು ತಲ್ಲೀನಗೊಳಿಸುವ ಹಾಗೂ ವಿಶ್ವದರ್ಜೆಯ ಆಭರಣ ಶಾಪಿಂಗ್ ಅನುಭವವನ್ನು ನೀಡಲು ಪ್ರೀಮಿಯಂ ಸೌಲಭ್ಯಗಳೊಂದಿಗೆ ಚಿಂತನಶೀಲವಾಗಿ ವಿನ್ಯಾಸಗೊಳಿಸಲಾಗಿದ್ದು, ನಗರದ ಹಂಪನಕಟ್ಟೆ ಕೆಎಸ್ಆರ್ ರೋಡ್ನಲ್ಲಿ ನೂತನ ಶೋರೂಮ್ನ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನೂತನ ಶೋರೂಮ್ ಅನ್ನು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಜೋಯಾ ಲುಕಾಸ್ ಚಿನ್ನಾಭರಣ ಮಳಿಗೆ ಉದ್ಘಾಟನೆಗೊಂಡಿದೆ. ಚಿನ್ನಾಭರಣ ಪ್ರಿಯರ ವಿಶ್ವಾಸವನ್ನು ಗಳಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವನ್ನು ವಿಸ್ತರಿಸಿ ಸರ್ವಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಈ ಸಂಸ್ಥೆ ಎಂದು ಹೇಳಿದರು. ಜೋಯಾ ಲುಕಾಸ್ ತನ್ನ 190ನೇ ಚಿನ್ನಾಭರಣದ ಶೋರೂಮ್ ಅನ್ನು ಇವತ್ತು ಬಹುಶಃ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಚಿನ್ನಾಭರಣ ಮತ್ತು ವಜ್ರ ಆಭರಣದಲ್ಲಿ ಜನಸಾಮಾನ್ಯರ ವಿಶ್ವಾಸ ಗಳಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ವ್ಯಾಪಾರವನ್ನು ಇವತ್ತು ವಿಸ್ತರಿಸಿ ಸರ್ವರ ಜನರ ವಿಶ್ವಾಸಕ್ಕೆ ಪಾತ್ರರಾಗಿರುವಂಥ ಸಂಸ್ಥೆ ಜೋಯಾ ಲುಕಾಸ್ ಸಂಸ್ಥೆ ಆಗಿದ್ದುಕೊಂಡು ಬಹುಶಃ ಮಂಗಳೂರು ತನ್ನ 2ನೇ ಬ್ರಾಂಚನ್ನು ಕೆಎಸ್ಆರ್ ರೋಡ್ನ ಈ ಒಂದು ಕೇಂದ್ರದ ಭಾಗದಲ್ಲಿ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಈ ಪ್ರದೇಶ ನಮ್ಮ ಮಂಗಳೂರು ಮಾತ್ರ ಅಲ್ಲ ಕರಾವಳಿ ಉದ್ದಕ್ಕೂ ಕೂಡ. ನಟಿ ನಿತ್ಯಾರಾಮ್ ಅವರು ಮಾತನಾಡಿ, ಜೋಯಾ ಲುಕಾಸ್ನಲ್ಲಿ ಅತ್ಯಪೂರ್ವ ಸಂಗ್ರಹಗಳಿದೆ, ಇನ್ನಷ್ಟು ಶಾಖೆಗಳನ್ನು ಆರಂಭಿಸಲಿ ಎಂದು ಶುಭ ಹಾರೈಸಿದ್ರು. ಸೊ ಈ ಒಂದು ಒಳ್ಳೆಯ ಸಮಯದಲ್ಲಿ ನಾವು 2ನೇ ಶೋರೂಮ್ನ ಮಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಸೊ ನಾನು ಅದರಲ್ಲಿ ಭಾಗವಹಿಸ್ತಿರೋದು ತುಂಬ ಸಂತೋಷ ಆಗ್ತಿದೆ. ಆ್ಯಂಡ್ ಆಗ್ಲಿಂದ ನಾನು ನೋಡ್ತಿದ್ದೆ ಸಾಕಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ, ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆ. ಹೆಣ್ಮಕ್ಳಿಗೆ ಚಿನ್ನಾಭರಣಗಳು ವಜ್ರಾಭರಣಗಳಂದ್ರೆ ತುಂಬ ಫೇವ್ರೇಟ್ ಇರುತ್ತೆ. ಆ್ಯಂಡ್ ನನಗೆ ಗೋಲ್ಡ್ ಕಲೆಕ್ಷನ್ಸ್, ಟೆಂಪಲ್ ಜ್ಯುವೆಲ್ರಿ ಅವ್ರು ಹೇಳಿದಾಗೆ ತುಂಬ ಇಷ್ಟ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಬಂದು ಖರೀದಿ ಮಾಡಿ. ಆ್ಯಂಡ್ ಹೀಗೆ ಸಾಕಷ್ಟು ಬ್ರಾಂಚಸ್ ಓಪನ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್. ಮಂಗಳೂರಿನ ನಿಕಟಪೂರ್ವ ಪಾಲಿಕೆಯ ಸದಸ್ಯೆ ಪೂರ್ಣಿಮಾ ಅವರು ಜೋಯಾ ಲುಕಾಸ್ ಸಂಸ್ಥೆಗೆ ಶುಭ ಹಾರೈಸಿದ್ರು. ಇವತ್ತು ನಗರದ ಹೃದಯ ಭಾಗದಲ್ಲಿ ಇವತ್ತು ಶುಭಾರಂಭಗೊಂಡಿದೆ. ಅಭಿನಂದನೆಗಳನ್ನ ಹೇಳ್ತೇನೆ. ಅದರ ಡೈರೆಕ್ಟರ್ ಹಾಗೆ ನಮ್ಮ ಸ್ಪೀಕರ್ ಸರ್ ಅವರಿದ್ದಾರೆ, ಚಲನಚಿತ್ರ ನಟಿಯವರಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳ್ತಾರೆ. ನಂತರ ಜೋಯಾ ಲುಕಾಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಥಾಮಸ್ ಮ್ಯಾಥ್ಯೂ ಅವರು ಮಾತನಾಡಿದರು. ಮಂಗಳೂರಿನಲ್ಲಿ ಜೋಯಾ ಲುಕಾಸ್ ಸಂಸ್ಥೆಯ 2ನೆಯ ಶೋರೂಮ್ ಉದ್ಘಾಟನೆಗೊಂಡಿದೆ. ವಿಶ್ವದಾದ್ಯಂತ 119 ಮಳಿಗೆಗಳನ್ನು ಹೊಂದಿದೆ. ಏಪ್ರಿಲ್ 5ರವರೆಗೆ ಉದ್ಘಾಟನೆಯನ್ನ ಆಚರಿಸಲು ಜೋಯಾ ಲುಕಾಸ್ ಎಲ್ಲ ಆಭರಣಗಳ ಮಜೂರಿಯ ಮೇಲೆ ಅತ್ಯಾಕರ್ಷಕ ಫ್ಲಾಟ್ 40% ರಿಯಾಯಿತಿಯನ್ನ ಗ್ರಾಹಕರಿಗೆ ನೀಡಲಾಗುವುದು ಎಂದು ಹೇಳಿದರು. is very happy to invite all of you here to the grand opening of the second showroom here in Bangalore. This marks the 22nd showroom that we have opened in the state of Karnataka. We also have planned to open another 5 states here in Karnataka alone. We have 190 showrooms across 12 countries that we have our presence in. A few months back we had opened 2 showrooms in a new country, which was Australia. We opened one in Sydney and one in Melbourne. In the coming months we would be opening a new showroom in Canada, which will mark our 13th country. We are very glad to have the support that all of you have given us. This year alone we are planning to open roughly 30 showrooms across the globe. So I thank all of you who are our loyal customers. As an introductory offer here for the showroom, we are doing a flat 40% off on the making charge of all jewelry items. So I request all of you to come pay us a visit, see the extensive collection. For those price conscious customers out there, I just want to say that today is a good day because gold price has come down drastically from
one of its all-time highs. ಈ ಸಂದರ್ಭದಲ್ಲಿ ಜೋಯಾ ಲುಕಾಸ್ನ ಅನೀಶ್ ವರ್ಗೀಸ್, ಮಾರ್ಕೆಟಿಂಗ್ ಮುಖ್ಯಸ್ಥರಾದ ರಾಜೇಶ್ ಕೃಷ್ಣನ್, ಚಿಲ್ಲರೆ ವ್ಯಾಪಾರದ ಮುಖ್ಯಸ್ಥರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮಂಗಳೂರಿನಲ್ಲಿರುವ ಹೊಸ ಜೋಯಾ ಲುಕಾಸ್ ಮಳಿಗೆಯಲ್ಲಿ ಚಿನ್ನ, ವಜ್ರ, ಪ್ಲಾಟಿನಂ ಮತ್ತು ಅಮೂಲ್ಯ ರತ್ನದ ಆಭರಣಗಳನ್ನು ಒಳಗೊಂಡ ಅದ್ಭುತ ಸಂಗ್ರಹಗಳಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.